ಯಾರೋ ಪುಣ್ಯಾತ್ಮರು ಒಂದೊಳ್ಳೆ ಮಾತನ್ನು ಹೇಳಿದ್ದಾರೆ. ನಿಮ್ಮ ಧ್ವನಿ ಜೋರಾಗಿದ್ದರೆ ಸ್ವಲ್ಪ ಜನ ನಿಮ್ಮ ಮಾತು ಕೇಳ್ತಾರೆ, ಆದರೆ ನಿಮ್ಮ ಮಾತಿನ ತೂಕ ಜೋರಾಗಿದ್ದರೆ ತುಂಬ ಜನ ನಿಮ್ಮ ಮಾತನ್ನು ಕೇಳ್ತಾರೆ ಅಂತ. ಇಲ್ಲಿ ಒಂದು ಬಡ ಹುಡುಗನ ಕತೆ. ಒಬ್ಬ 24 ವರ್ಷದ ಬಡ ಹುಡುಗ ಅನಾಥ ತನ್ನ ಹಳ್ಳಿಯಿಂದ ಪೇಟೆ ಕಡೆಗೆ ಸಾಹುಕಾರನ ಕಡೆಗೆ ಬಂದು ಕೆಲಸಕ್ಕೆ ಸೇರಿಕೊಳ್ತಾನೆ. ಕೂಲಿ ಕೆಲಸಕ್ಕಾಗಿ ಸೇರಿಕೊಳ್ತಾನೆ. ದಿನ ಕೆಲಸಕ್ಕೆ ಹೋಗುವುದು, ಬರುವುದು, ಅಡುಗೆ ಮಾಡುವುದು, ವಾಪಸ್ಸು ಮಲಗಿ ಮತ್ತೆ ಬೆಳಿಗ್ಗೆ ಹೋಗುವುದು, ಇದೇ ಅವನ ದಿನಚರಿ ಆಗಿರುತ್ತೆ. ಒಂದು ದಿನ ಕೆಲಸದಿಂದ ಬಂದು ಅಡುಗೆ ಮಾಡಲು 4 ಚಪಾತಿ ಮತ್ತು ಪಲ್ಯವನ್ನು ಮಾಡಿ ಕೈಕಾಲು ತೊಳೆದು ಬರುವಷ್ಟರಲ್ಲಿ ಒಂದು ಚಪಾತಿ ಮಿಸ್ ಆಗಿರುತ್ತೆ. ಹೀಗೆ ನೆಕ್ಸ್ಟ್ ಡೇನೂ ಆಗುತ್ತೆ. ನೆಕ್ಸ್ಟ್ ಡೇನೂ 4 ಚಪಾತಿ ಮಾಡ್ತಾನೆ, 1 ಚಪಾತಿ ಮಿಸ್ ಆಗಿರುತ್ತೆ. ಹಾಗಾಗಿ 3ನೇ ದಿನ ಏನು ಮಾಡ್ತಾನೆ, ಕೈ ತೊಳೆಯುವ ನಾಟಕ ಮಾಡ್ತಾನೆ. ಅಲ್ಲಿ 4 ಚಪಾತಿಯನ್ನಿಟ್ಟು ಕೈ ತೊಳೆಯಲಂತ ಹೋಗಿ ವಾಪಸ್ ಬರುವಾಗ ಒಂದು ದೊಡ್ಡ ಇಲಿ ಒಂದು ಚಪಾತಿಯನ್ನು ಹೊತ್ತೊಯ್ದನ್ನು ನೋಡ್ತಾನೆ. ನೋಡಿದ ತಕ್ಷಣ ಹೋಗಿ ಕಸಿಯಲು ಮುಂದಾಗ್ತಾನೆ. ಆಗ ಆ ಇಲಿ ಹೇಳುತ್ತೆ, ಇದು ನನ್ನ ಪಾಲಿಗೆ ಬಂದ ಚಪಾತಿ, ಯಾಕೆ ನನ್ನಿಂದ ಕಸಿದುಕೊಳ್ತೀಯಾ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ನಾನು ತುಂಬ ಕಡು ಬಡವ, ನನಗೆ ಏನೇ ಮಾಡಿದರೂ ಆ ಕೆಲಸ ಮಾಡಿ ಸಾಕಾಗ್ತದೆ, ನನಗೆ ಸಿಕ್ಕಿದ್ದೇ 4 ಚಪಾತಿ ಯೋಗ, ಅದರಲ್ಲೂ ನೀನು ಒಂದು ತಗೊಳ್ತೀಯಾ, ನನ್ನ ಕಷ್ಟಕ್ಕೆ ಪರಿಹಾರ ಯಾರು ಕೊಡ್ತಾರೆ ಅಂತ ಆ ಹುಡುಗ ಆ ಇಲಿಯಲ್ಲಿ ಕೇಳಿಕೊಳ್ತಾನೆ. ಅದಕ್ಕೆ ಆ ಇಲಿ ಹೇಳುತ್ತೆ, ನಿನ್ನ ಕಷ್ಟದ ಪರಿಹಾರಕ್ಕೆ ಒಬ್ಬ ಇದ್ದಾನೆ, ಅವನ ಕಡೆ ಹೋಗು ಅಂತ ಆ ಇಲಿ ಹೇಳುತ್ತೆ. ಆ ಹುಡುಗ ಆಶ್ಚರ್ಯಚಕಿತನಾಗಿ ಆ ಇಲಿಯ ಮಾತನ್ನು ಕೇಳ್ತಾನೆ, ಯಾರು ಅದು ಅಂತ. ಇಲಿ ಹೇಳುತ್ತೆ, ಗೌತಮ್ ಬುದ್ಧ, ಅವನ ಕಡೆ ಹೋಗಿ ನಿನ್ನ ಕಷ್ಟವನ್ನು ಹೇಳಿಕೊಂಡ್ರೆ ನಿನ್ನ ಕಷ್ಟ ಪರಿಹಾರ ಆಗುತ್ತೆ ಅಂತ ಆ ಇಲಿ ಹೇಳಿ ಇಲಿ ಹೊರಟೋಗುತ್ತೆ. ಹುಡುಗ ತುಂಬ ಖುಷಿಯಿಂದ ಆಶ್ಚರ್ಯಚಕಿತನಾಗಿ ಗೌತಮ್ ಬುದ್ಧನ ಕಡೆ ಹೋಗಲು ರೆಡಿ ಆಗ್ತಾನೆ. ಸಾಹುಕಾರನಿಗೆ ಹೇಳ್ತಾನೆ, 4 ದಿನದ ರಜೆ ಬೇಕು ನನಗೆ, ನಾನು ಒಂದು ಕೆಲಸದಿಂದ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಸಾಹುಕಾರನಿಂದ ರಜೆ ಪಡೆದು ಗೌತಮ್ ಬುದ್ಧನ ಕಡೆ ಹೊರಡಲು ಮುಂದಾಗ್ತೇನೆ. ಹೋಗ್ತಾ ಹೋಗ್ತಾ ಕತ್ಲಾದಾಗ ಒಂದು ಹೋಟೆಲ್ ಸಿಗುತ್ತೆ. ಹೋಟೆಲಲ್ಲಿ ಸಂಜೆ ಇರಲು ಆತ ಯೋಚನೆ ಮಾಡ್ತಾನೆ. ಅಲ್ಲಿ ಆ ಹೋಟೆಲ್ನ ಮಾಲಕಿ ಆತ ಈ ಹುಡುಗನನ್ನು ನೋಡಿ, ಎಲ್ಲಿಗೆ ಹೊರಟಿದ್ದೀಯಾ, ಯಾಕೆ ಒಬ್ಬನೇ ಹೊರಟಿದ್ದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಈ ಬಡ ಹುಡುಗ ಹೇಳ್ತಾನೆ, ನಾನು ಗೌತಮ್ ಬುದ್ಧನ ಕಡೆ ಹೋಗ್ತಾ ಇದ್ದೇನೆ. ಅದಕ್ಕೆ ಆ ಮಾಲಕಿ, ಓ ಗೌತಮ್ ಬುದ್ಧನ ಕಡೆ ಹೋಗ್ತಾ ಇದ್ದೀಯಾ, ಹಾಗಾದರೆ ನನ್ನ ಒಂದು ಸವಾಲಿಗೆ ಉತ್ತರ ಕಂಡುಕೊಂಡು ಬರ್ತೀಯಾ ಅಂತ ಕೇಳ್ತಾಳೆ. ಓಕೆ ಕಂಡುಕೊಂಡು ಬರ್ತೀನಿ ಅಂತ ಆ ಹುಡುಗ ತಲೆ ಆಡಿಸ್ತಾನೆ. ಮತ್ತು ಆ ಹೋಟೆಲ್ ಮಾಲಕಿಯ ಪ್ರಶ್ನೆ ಹೀಗಿರುತ್ತೆ, ನನ್ನ 20 ವರ್ಷದ ಮಗಳು ಇನ್ನೂ ಮಾತೇ ಆಡಿಲ್ಲ, ಆಕೆ ಯಾವಾಗ ಮಾತಾಡ್ತಾಳೆ ಅಂತ ಗೌತಮ್ ಬುದ್ಧನ ಕಡೆಯಿಂದ ಪ್ರಶ್ನೆಯನ್ನು ಕೇಳಿ ಉತ್ತರ ಕಂಡುಕೊಂಡು ಬರ್ತೀಯಾ ಅಂತ ಕೇಳ್ತಾಳೆ. ಅದನ್ನು ತಲೆ ಆಡಿಸಿಕೊಂಡು ಓಕೆ ಅಂತ ಹೇಳಿ ಅಲ್ಲಿಂದ ಪ್ರಯಾಣ ಮುಂದುವರಿಸ್ತಾನೆ. ಪ್ರಯಾಣ ಮುಂದುವರಿಸ್ತಾ ತುಂಬ ಬೆಟ್ಟ ಗುಡ್ಡಗಳು ಆತನಿಗೆ ಬರ್ತವೆ. ಆತನಿಗೆ ಬೆಟ್ಟ ಗುಡ್ಡಗಳನ್ನು ದಾಟಿ ಹೋಗುವುದೇ ಕಷ್ಟ ಅನಿಸ್ತಿರುವ ಸಮಯದಲ್ಲಿ ಅಲ್ಲಿ ಒಬ್ಬ ಜಾದೂಗಾರ ಆತನ ಕಣ್ಣಿಗೆ ಬೀಳ್ತಾನೆ. ಜಾದೂಗಾರನ ಕಡೆ ಹೋಗಿ, ನನಗೆ ಈ ಗುಡ್ಡ ಬೆಟ್ಟಗಳನ್ನು ದಾಟಲು ಸಹಾಯ ಮಾಡ್ತೀಯಾ ಅಂತ ಆ ಬಡ ಬಾಲಕ ಕೇಳ್ಕೊಳ್ತಾನೆ. ಅದಕ್ಕೆ ಆ ಜಾದೂಗಾರ ಕೇಳ್ತಾನೆ, ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ. ಆ ಹುಡುಗ ಹೇಳ್ತಾನೆ, ನಾನು ಗೌತಮ್ ಬುದ್ಧನ ಕಡೆ ಹೋಗ್ತಾ ಇದ್ದೇನೆ ಅಂತ. ಅದಕ್ಕೆ ಜಾದೂಗಾರ, ನನ್ನ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಂಡು ಬರ್ತೀಯಾ, ಗೌತಮ್ ಬುದ್ಧನ ಕಡೆಯಿಂದ ಉತ್ತರ ಕಂಡುಕೊಂಡು ಬರ್ತೀಯಾ ಅಂತ. ಅದಕ್ಕೆ ನಾನು ಕಂಡುಕೊಂಡು ಬರ್ತೀನಿ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳ್ತಾನೆ ಆ ಹುಡುಗ. ಅದಕ್ಕೆ ಜಾದೂಗಾರ ಹೇಳ್ತಾನೆ, ನಾನು ಎಷ್ಟೋ ವರ್ಷದಿಂದ ಜಾದೂ ಮಾಡ್ತಾ ಇದ್ದೇನೆ, ನನಗೆ ನನ್ನ ಇಚ್ಛೆ ಅಂದರೆ ಸ್ವರ್ಗ ಸೇರಬೇಕು, ನನಗೆ ಸ್ವರ್ಗನ ಸೇರಲಿಕ್ಕೆ ಯಾವಾಗ ಸಮಯ ಬರುತ್ತೆ ಅಂತ ಕೇಳ್ಕೊಂಡು ಬಾ ಅಂತ ಆ ಜಾದೂಗಾರ ಹೇಳ್ತಾನೆ. ಅದಕ್ಕೆ ಹಾ ಅಂತ ಒಪ್ಪಿಕೊಂಡಾಗ ಆ ಜಾದೂಗಾರ ಆತನ ಜಾದೂಯಿಂದ ಈ ಹುಡುಗನನ್ನು ಆ ಬೆಟ್ಟದಿಂದ ಪಾರು ಮಾಡ್ತಾನೆ, ಅಂದರೆ ದಾಟಿಸಿ ಮುಂದೆ ಬಿಡ್ತಾನೆ. ಆಗ ಸಮತಟ್ಟಾದ ಜಾಗ ಪ್ರದೇಶ ಬರುತ್ತೆ, ಹುಡುಗನಿಗೆ ನಡಿಲಿಕ್ಕೆ ಆರಾಮಾಗುತ್ತೆ. ಹಾಗೆ ಹೋಗ್ತಾಗ ಒಂದು ನದಿ ಬರುತ್ತೆ. ಮತ್ತೆ ಆ ಹುಡುಗನ ಮತ್ತೊಂದು ಸಮಸ್ಯೆ ಆ ಹುಡುಗನ ಮುಂದೆ ಬರುತ್ತೆ. ಅಷ್ಟರಲ್ಲೇ ಆ ನದಿಯ ತಡದಲ್ಲಿ ಒಂದು ಆಮೆ ಆ ಹುಡುಗನ ಕಣ್ಣಿಗೆ ಬೀಳುತ್ತೆ. ಆಮೆಯಲ್ಲಿ ಹೋಗಿ ಆ ಹುಡುಗ ಕೇಳ್ತಾನೆ, ಈ ನದಿಯನ್ನು ದಾಟಲು ನನಗೆ ಸಹಾಯ ಮಾಡು, ನಾನು ಗೌತಮ್ ಬುದ್ಧನ ಕಡೆ ಹೊರಟಿದ್ದೇನೆ ಅಂತ ಆ ಹುಡುಗ ಹೇಳ್ತಾನೆ. ಅಷ್ಟರಲ್ಲಿ ಆಮೆ, ನಾನು ನಿನಗೆ ಸಹಾಯ ಮಾಡುತ್ತಾನೆ, ಆದರೆ ನನಗೆ ಗೌತಮ್ ಬುದ್ಧನ ಕಡೆಯಿಂದ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಂಡು ಬಾ ಅಂತ ಕೇಳುತ್ತೆ ಆ ಆಮೆ. ಆ ಹುಡುಗ ಓಕೆ, ನಿನ್ನ ಪ್ರಶ್ನೆ ಏನು ಅಂತ ಕೇಳುತ್ತಾನೆ ಹುಡುಗ. ಅಷ್ಟರಲ್ಲೇ ಆ ಆಮೆ ಹೇಳುತ್ತೆ, ನನಗೆ 500 ವರ್ಷದಿಂದ ಇದೇ ನದಿಯಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ, ನನಗೆ ಡ್ರ್ಯಾಗನ್ ಆಗಿ ಮೇಲೆ ಹಾರಾಡಬೇಕನ್ನುವ ಆಸೆ ಇದೆ, ಆದರೆ ಆಗ್ತಾ ಇಲ್ಲ, ಇದಕ್ಕೆ ಯಾವಾಗ ನನಗೆ ಪರಿಹಾರ ಸಿಗುತ್ತೆ ಅಂತ ಕೇಳ್ಕೊಂಡು ಬಾ ಅಂತ ಆ ಹುಡುಗನಿಗೆ ಆ ಆಮೆ ಪ್ರಶ್ನೆ ಕೇಳ್ಕೊಂಡು ಬಾ ಅಂತ ಹೇಳುತ್ತೆ. ಓಕೆ ಅಂತ ಹೇಳಿ ಆ ಆಮೆ ಆ ಹುಡುಗನನ್ನು ನದಿಯ ಪಾರು ಮಾಡಿ ಗೌತಮ್ ಬುದ್ಧನ ಕಡೆ ಹೋಗುವಲು ಸಹಾಯ ಮಾಡುತ್ತೆ.
ಆ ಬಡ ಬಾಲಕ ಗೌತಮ್ ಬುದ್ಧನ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಪ್ರವಚನ ಆಗ್ತಾ ಇರುತ್ತೆ. ಪ್ರವಚನ ಆದ ತಕ್ಷಣ ಎಲ್ಲ ಪ್ರವಚನ ಕೇಳ್ತಾರೆ, ಪ್ರಸಾದ ಕೇಳ್ತಾರೆ. ಈಗ ಪ್ರಶ್ನೆ ಕೇಳುವ ಸಮಯ ಬರುತ್ತೆ. ಆಗ ಗೌತಮ್ ಬುದ್ಧ ಹೇಳ್ತಾನೆ, ಎಲ್ಲರಿಗೂ 3 ಪ್ರಶ್ನೆ ಕೇಳುವ ಹಕ್ಕಿದೆ, 3ಕ್ಕೆ ಮಾತ್ರ ನಾನು ಉತ್ತರ ಕೊಡ್ತೇನೆ ಅಂತ ಗೌತಮ್ ಬುದ್ಧ ಹೇಳ್ತಾನೆ. ಈ ಹುಡುಗನ ಮುಂದೆ ಮತ್ತೊಂದು ಸಮಸ್ಯೆ. ಯಾಕಂದರೆ ಈ ಹುಡುಗನಿಗೆ ಮೊದಲು ಕಾಣ್ತಾ ಇರೋದು ಆ ಹೋಟೆಲ್ ಮಾಲಕಿಯ 20 ವರ್ಷದಿಂದ ಆ ಬಾಲಕಿಯ ಮಗಳಿಗೆ ಮಾತು ಬರ್ತಾ ಇಲ್ಲ. ಯಾವಾಗ ಮಾತು ಬರುತ್ತೆ ಅಂತ ಕೇಳುವ ಮೊದಲ ಪ್ರಶ್ನೆ. ಇನ್ನೊಂದು, ಆ ಜಾದೂಗಾರ ಎಷ್ಟೋ ವರ್ಷದಿಂದ ತಾನು ಜಾದೂ ಮಾಡ್ತಾ ಬಂದಿದ್ದಾನೆ, ಆದರೆ ಆತನಿಗೆ ಸ್ವರ್ಗ ಸೇರಬೇಕೆನ್ನುವ ಆಸೆಗೆ ಆ ಸ್ವರ್ಗಕ್ಕೆ ಪರಿಹಾರ ಸಿಕ್ಕಿಲ್ಲ ಎನ್ನುವುದು ಎರಡನೇ ಪ್ರಶ್ನೆ ಆಗಿರುತ್ತೆ. ಮೂರನೇದು, ಆ ಆಮೆ 500 ವರ್ಷದಿಂದ ಅದೇ ನದಿಯಲ್ಲಿ ಡ್ರ್ಯಾಗನ್ ಆಗಿ ಹಾರಲು ಅದು ಪ್ರಯತ್ನ ಪಡ್ತಾ ಇರುತ್ತೆ 500 ವರ್ಷದಿಂದ. ಅದಕ್ಕೂ ಇನ್ನೂ ಆ ಪರಿಹಾರ ಸಿಕ್ಕಿಲ್ಲ. ಇನ್ನು 4ನೇ ಪ್ರಶ್ನೆ ತನ್ನದು. ತಾನು ಕಷ್ಟದಿಂದ ಹಳ್ಳಿಯಿಂದ ಪೇಟೆಗೆ ಬಂದು ಸಾಹುಕಾರನ ಕಡೆಗೆ ಕೆಲಸ ಸಿಕ್ಕೊಂಡು ತನ್ನ ಕಷ್ಟದ ಜೀವನವನ್ನು ಸರಿತೂಗಿಸಲು 4ನೇ ಪ್ರಶ್ನೆ ಆಗಿರುತ್ತೆ. ಇವಾಗ 4ನ್ನು ವಿಚಾರಣೆ ಮನಸ್ಸಿನಲ್ಲಿ ವಿವರಣೆ ಮಾಡಿಕೊಂಡಾಗ ಆತನಿಗೆ ಕಂಡುವುದು ನನ್ನದು ಸರಿ ಇದೆ. ಯಾಕಂದರೆ ನನಗೆ ಕೆಲಸ ಮಾಡಲಿಕ್ಕೆ ಕೆಲಸ ಇದೆ, ತಿನ್ನಲಿಕ್ಕೆ ಕೂಡ ಆಹಾರ ಇದೆ, ನನ್ನ ದೊಡ್ಡದೇನೋ ಅಲ್ಲ ನನ್ನ ಸಮಸ್ಯೆ. ಇವ್ರು 3 ಜನರ ಸಮಸ್ಯೆಗೆ ಪರಿಹಾರ ಕೊಟ್ಟರೆ ನನಗೆ ಮುಂದೆ ಒಳ್ಳೆಯದು ಆಗ್ಬೋದು ಅಂತ ತನ್ನ ಪ್ರಶ್ನೆಯನ್ನೇ ಬಿಟ್ಬಿಡ್ತಾನೆ. ಈ 3 ಪ್ರಶ್ನೆಗೆ ಹೋಟೆಲ್ ಮಾಲಕಿಯ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಗೌತಮ್ ಬುದ್ಧನ ಉತ್ತರ, ಆ ಹುಡುಗಿಗೆ ಯಾವಾಗ ಮದುವೆ ಆಗುತ್ತೋ ಆವತ್ತಿನಿಂದ ಆ ಹುಡುಗಿ ಮಾತನಾಡಲು ಪ್ರಾರಂಭಿಸ್ತಾಳೆ. ಇನ್ನೊಂದು, ಜಾದೂಗಾರನ ಪ್ರಶ್ನೆಗೆ ಗೌತಮ್ ಬುದ್ಧನ ಉತ್ತರ, ಆ ಜಾದೂಗಾರ ಯಾವತ್ತು ತನ್ನ ಕೈಯಲ್ಲಿರುವ ಜಾಡುವಿನ ಕಡ್ಡಿಯನ್ನು ಬಿಡುತ್ತಾನೋ ಆವತ್ತೇ ಅವನಿಗೆ ಸ್ವರ್ಗ ಸೇರುವ ಮೋಕ್ಷ ಸಿಗುತ್ತೆ ಅಂತ ಗೌತಮ್ ಬುದ್ಧ ಉತ್ತರವನ್ನು ಕೊಡ್ತಾನೆ. 3ನೇ ಪ್ರಶ್ನೆ ಆಮೆಗೆ ಗೌತಮ್ ಬುದ್ಧನ ಉತ್ತರ, ಆಮೆ ಯಾವಾಗ ತನ್ನ ಕವಚವನ್ನು ಕಳಚಿ ಮುಂದೆ ಸಾಗುತ್ತೋ ಆವತ್ತೇ ಅದು ಡ್ರ್ಯಾಗನ್ ಆಗಿ ಹಾರಾಡ್ಬೋದು ಅಂತ 3 ಪ್ರಶ್ನೆಗಳಿಗೆ ಗೌತಮ್ ಬುದ್ಧ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಹುಡುಗ ಖುಷಿಯಾಗಿ ವಾಪಸ್ಸು ಬರ್ತಾನೆ. ವಾಪಸ್ಸು ಬರುವಾಗ ಮೊದಲು ಸಿಕ್ಕಿರೋದು ನದಿ. ಆ ನದಿಯಲ್ಲಿ ಆ ಆಮೆ ಈ ಹುಡುಗನ ದಾರಿಯನ್ನೇ ಕಾಯ್ತಾ ಇರುತ್ತೆ. ಸೊ ಗೌತಮ್ ಬುದ್ಧನ ಉತ್ತರ, ನೀನು ಯಾವಾಗ ಕವಚವನ್ನು ಕಳಚುತ್ತೀಯೋ ಆವಾಗ ನಿನಗೆ ಡ್ರ್ಯಾಗನ್ ಆಗುವ ದಾರಿ ಸಿಗುತ್ತೆ ಅಂತ ಆ ಹುಡುಗ ಗೌತಮ್ ಬುದ್ಧ ಹೇಳಿದ್ದನ್ನು ಆಮೆಗೆ ಹೇಳುತ್ತಾನೆ. ಅಷ್ಟರಲ್ಲೇ ಆಮೆ ತನ್ನ ಕವಚವನ್ನು ಕಳಚುತ್ತದೆ. ಕವಚ ಕಳಚುವ ಸಮಯದಲ್ಲಿ ಕವಚದ ಒಳಗೆ ಮುತ್ತಿನ ರಾಶಿಯೇ ಇರುತ್ತೆ. ಆಮೆ ಹೇಳುತ್ತೆ, ಈ ಮುತ್ತುಗಳನ್ನು ನಾನೇನು ಮಾಡಲಿ, ನೀನು ತಗೊಂಡು ಹೋಗು ಅಂತ ಆ ಹುಡುಗನಿಗೆ ಮುತ್ತಿನ ರಾಶಿಯನ್ನೇ ಕೊಟ್ಟು ಆ ಹೊಳೆಯಿಂದ ಈಚೆಗೆ ಆತನನ್ನು ದಾಟಿಸಿ ಬಿಡುತ್ತದೆ. ಎರಡನೇದಾಗಿ ಜಾದೂಗಾರ ಸಿಗುತ್ತಾನೆ. ಜಾದೂಗಾರನಿಗೆ ಗೌತಮ್ ಬುದ್ಧನ ಉತ್ತರ, ಯಾವಾಗ ನೀನು ಜಾಡುವಿನ ಕಡ್ಡಿಯನ್ನು ಬಿಡುತ್ತೀಯೋ ಆವತ್ತೇ ನಿನಗೆ ಸ್ವರ್ಗ ಸಿಗುತ್ತದೆ ಅಂತ ಹೇಳಿದ್ದನ್ನು ಆ ಹುಡುಗ ಆ ಜಾದೂಗಾರನಿಗೆ ಹೇಳುತ್ತಾನೆ. ಆವಾಗ ಜಾದೂಗಾರ ಈ ಕಡ್ಡಿಯನ್ನು ನಾನೇನು ಮಾಡಲಿ, ನೀನು ಇಟ್ಟಿಕೋ ಅಂತ ಆ ಹುಡುಗನಿಗೆ ಆ ಜಾದುವಿನ ಕಡ್ಡಿಯನ್ನು ಕೊಟ್ಟು ತಾನು ಸ್ವರ್ಗದ ಮೋಕ್ಷಕ್ಕಾಗಿ ಹೋಗ್ತಾ ಇರ್ತಾನೆ. ಮುಂದೆ ಬರ್ತಾ ಇರುವಾಗ ನೆಕ್ಸ್ಟು ಹೋಟೆಲ್ ಸಿಗುತ್ತದೆ. ಆ ಹೋಟೆಲ್ ಮಾಲಕಿಯ ಹುಡುಗಿಗೆ 20 ವರ್ಷದಿಂದ ಮಾತು ಬರೋದಿಲ್ಲದಕ್ಕೆ ಗೌತಮ್ ಬುದ್ಧ ಕೊಟ್ಟ ಉತ್ತರ, ಯಾವಾಗ ಆ ಹುಡುಗಿಯ ಮದುವೆ ಆಗುತ್ತೋ ಆವಾಗಲೇ ಆ ಹುಡುಗಿ ಮಾತನಾಡುತ್ತಾಳೆ ಎನ್ನುವುದು ಗೌತಮ್ ಬುದ್ಧನ ಉತ್ತರವನ್ನು ಆ ಮಾಲಕಿಗೆ ಆ ಹುಡುಗ ಹೇಳುತ್ತಾನೆ. ಅಷ್ಟರಲ್ಲಿ ಆ ಮಾಲಕಿ ಇನ್ನೂ ಏನು ಯೋಚನೆ ಮಾಡೋದು, ನನ್ನ ಮಗಳಿಗೆ ಬೇಕಾಗುವ ಹುಡುಗ ಇಲ್ಲೇ ಇದ್ದಾನೆ, ಈ ಹುಡುಗನೇ ನನ್ನ ಹುಡುಗಿಗೆ ಒಳ್ಳೆಯ ಹುಡುಗ ಅಂತ ಅದೇ ಬಾಲಕನನ್ನು ಆ ಹುಡುಗಿಗೆ ಮದುವೆ ಮಾಡುತ್ತಾಳೆ. ಮದುವೆ ಮಾಡಿದ ತಕ್ಷಣ ಆ ಹುಡುಗಿ ಆ ಹುಡುಗನಲ್ಲಿ ಕೇಳುತ್ತೆ, ನೀವು ಮೊನ್ನೆ ಇಲ್ಲಿ ಬಂದು ತಂಗಿದ್ದಿರಲ್ಲ ಇದೇ ಹೋಟೆಲ್, ನೀವೇ ಅಲ್ವಾ ಅಂತ ಕೇಳುತ್ತೆ. ಅಂದರೆ ಆ ಹುಡುಗಿ ಮಾತು ಬರುತ್ತೆ. ಈಗ ಆ ಹುಡುಗನಿಗೆ ಮದುವೆ ಆಗುತ್ತೆ. ಹಣದ ರಾಶಿನೇ ಇರುತ್ತೆ, ಮುತ್ತುಗಳ ರಾಶಿ, ಹಣದ ರಾಶಿನೂ ಇರುತ್ತೆ. ಶಕ್ತಿಗೋಸ್ಕರ ಜಾದುವಿನ ಕಡ್ಡಿಯೂ ಇರುತ್ತೆ. ಇಲ್ಲಿ ಈ ಕಥೆಯ ಸಾರಾಂಶ ಏನಂದರೆ, ಯಾವಾಗಲೂ ತ್ಯಾಗ ಮಾಡೋದನ್ನು ನಾವು ಕಲಿತುಕೊಳ್ಬೇಕು. ಇಲ್ಲಿ ಆ ಹುಡುಗ ತನ್ನ ಪ್ರಶ್ನೆಯನ್ನು ತ್ಯಾಗ ಮಾಡದೇ ಇದ್ದರೆ ಈ 3 ಪ್ರಶ್ನೆಗಳಿಗೆ ಉತ್ತರನೂ ಸಿಗ್ತಿರಲಿಲ್ಲ, ಆತ ಈ ರೀತಿ ಆಗ್ತಾನೆ ಅನ್ನೋದು ತುಂಬ ಡೌಟ್ ಇರ್ತದೆ. ಸೊ ನಿಮಗೆ ಏನೇ ಕಷ್ಟ ಇದ್ದರೂ ತ್ಯಾಗ ಮಾಡೋದನ್ನು ಕಲಿತ್ಕೊಳ್ಬೇಕು. ಇನ್ನೊಬ್ಬರಿಗೆ ಒಳ್ಳೇದು ಮಾಡುವ ವಿಚಾರದಲ್ಲಿ ನಿಮ್ಮದನ್ನು ತ್ಯಾಗ ಮಾಡಿದರೆ ನಿಮಗೆ ಒಳ್ಳೇದು ಆಗುತ್ತೆ ಎನ್ನುವುದೇ ಈ ಕಥೆಯ ಸಾರಾಂಶ.
ನಮಸ್ಕಾರ. ಮುಂದೆ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಮುಂದೆ ಬರುತ್ತೇನೆ, ಮುಂದಿನ ವಾರ ಬರುತ್ತೇನೆ. ನಿಮ್ಮ ಸಹಕಾರ ಹೀಗೆ ಇರಲಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ. ಮತ್ತೆ ನಮಸ್ಕಾರ.